ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಜ್ಞಾನಜ್ಯೋತಿ ಅನ್ನ ಮಕ್ಕಳ ವಸತಿ ಶಾಲೆ ಹಾವೇರಿ. ಆ ಶಾಲೆಯಲ್ಲಿ ನಾನು ಹತ್ತನೇ ತರಗತಿಯನ್ನು ಓದ್ತಿದ್ದೇನೆ. ನನ್ನ ಹೆಸರು ಉಮೇಶ್. ನಾನಿಲ್ಲಿ ಸುಮಾರು 10 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಎಜುಕೇಷನನ್ನು ಕಲಿತಿದ್ದೇನೆ. ಈಗ ನಂದು ಲಾಸ್ಟ್ನೇ 10ನೇ ವರ್ಷದ ಇದು. ಹಾಗಾಗಿ ಇವತ್ತಿನ ದಿವಸ ನಮ್ಮದೆಲ್ಲ ನಾವು ಏನೇನು ಕಲಿತೀವಿ, ಎಲ್ಲೆಲ್ಲ ಇದನ್ನು ಮಾಡ್ತೀವಿ ಅಂತ ನಮಗೆಲ್ಲ ನಾವು ತಿಳಿಸ್ಕೊಡ್ತೇವೆ. ಇಲ್ಲೇ ಈಗ ಮೊದಲನೇದಾಗಿ ನಾವು ವಸತಿ ನಿಲಯನ ನೋಡ್ಕೊಂಬರೋಣ. ವಸತಿ ನಿಲಯ ಅಂದರೆ ಈ ಕಡೆ ಇರುತ್ತೆ. ವಸತಿ ನಿಲಯ ಅಂದರೆ ಅದು 2 ರೂಮು, 4 ರೂಮ್ ಇದ್ದಾವೆ. 2 ರೂಮ್ ಲೇಡೀಸು, 2 ರೂಮ್ ಬಾಯ್ಸು. ಮತ್ತು ಈ ಕಡೆ ಎಲ್ಲ ಸ್ಕೂಲ್ ಇದೆ. ಈ ಕಡೆ ಸ್ಕೂಲ್ ಇದೆ. ಇಲ್ಲೆಲ್ಲ 1 ರಿಂದ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿರ್ತಾರೆ. ಅಂದರೆ 1 ರಿಂದ ಅಂದರೆ ಎಲ್ಲರೂ ಇರ್ತೈತೆ. ಬ್ರೈಲು, ಸಂಗೀತ ಎಲ್ಲ ಇರ್ತೈತೆ. ಆದರೆ ಈ ಕಡೆ ಮತ್ತು ಇದು ಊಟದ ಹಾಲು, ಈ ಕಡೆ ಅಡುಗೆ ರೂಮು, ಈ ಕಡೆ ಬಾತ್ರೂಮು, ಇದೆಲ್ಲ ಫುಲ್ಲೆಲ್ಲ ಗ್ರೌಂಡು ಇರ್ತದೆ. ಮತ್ತು ಕಂಪ್ಯೂಟರ್ ಇರ್ತದೆ, ಕಲಿಯೋಕೆ ಆಟದ ಕ್ರೀಡೆ ಇರ್ತದೆ. ಮತ್ತು ಭಾಳೆಲ್ಲ ಇದು ಇರ್ತದೆ. ನಿಮ್ಗೆ ಯಾವುದು ಫೀಸ್ ಇರೋಂಗಿಲ್ಲ. ಎಲ್ಲ ಸಣ್ಣರ್ತನೇ ನೀವೇನು ಒಂದು ಜೊತೆ 2 ಜೊತೆ ಬಟ್ಟೆ ತೊಗೊಂಡ್ಬಂದರೆ ಸಾಕು. ಮತ್ತು ಎಲ್ಲ ಊಟದಿಂದ ಹಿಡಿದು ಎಲ್ಲ ನಿಮಗೆ ಎಲ್ಲ ಫ್ರೀಯಾಗಿ ಸಿಗ್ತದೆ. ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೀನಿ.